ಉತ್ತಮವಾದಂತಹ ಈ ಒಂದು ಕೃತಿಯನ್ನ ಕೊಟ್ಟಿರುವಂತಹ ಗಾಡ್ ಈಸ್ ನಾಟ್ ರೀಚೇಬಲ್. ಡೆಫಿನೆಟ್ಲಿ ಯಾಕೆ ರೀಚೇಬಲ್ ಅಲ್ಲ ಅಂತಂದ್ರೆ, ರೀಚೇಬಲ್ ಆಗಿಬಿಟ್ಟಿದ್ರೆ ಇವತ್ತು ನಾವು ಎಷ್ಟೋ ಅವಕಾಶಗಳು ಇರ್ತಿರ್ಲಿಲ್ಲ. ನಾವು ಮಾಡಬೇಕು 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 ಹಂಬಲ ಇರ್ತಿರ್ಲಿಲ್ಲ, ಆಂಗ್ಸೈಟಿ ಇರ್ತಿರ್ಲಿಲ್ಲ. ಸೊ ಹಾಗೆ ಸಿಕ್ಕ ಅನ್ನೋದ್ರಾಗೆ ಹೋಗ್ತಾ ಇರ್ತೀವಿ. ಸೊ ಹಾಗೆ ಗಾಡ್ ಈಸ್ ನಾಟ್ ರೀಚೇಬಲ್ ಅನ್ನುವಂಥ ಕಾದಂಬರಿಯನ್ನ ಕೊಟ್ಟಿರುವಂಥ ಮಿತ್ರ ರವೀಂದ್ರ ಬುದ್ಧಿಗೆ ಶುಭಾಶಯಗಳನ್ನು ಹೇಳ್ತಾ, ಮುಂದಿನ ಕೃತಿಗಳು ಇನ್ನೂ ಹೆಚ್ಚು ಗಟ್ಟಿಯಾಗಿ ಹೆಚ್ಚು ಪ್ರಚಾರವನ್ನು ಪಡೆಯಲಿ, ಅವರು ನಿರಂತರವಾಗಿ ಸೃಜನಶೀಲತೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ, ತಮಗೆಲ್ಲ ವಂದಿಸಿ ನನ್ನ ಮಾತಿನ ವಿರಾಮ ನೀಡಿದರು. ಈ ನಾಡನ್ನು ರೂಪಿಸುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಈ ಬರಹದ ಮೂಲಕ ಅವರು ಕೈಗೆತ್ತಿಕೊಂಡರು. ಆ ಕಾರಣದಿಂದ ಅಂಥದೇ ಒಂದು ಲೋಕದಿಂದ ಬಂದಂಥ ಶ್ರೀ ರವೀಂದ್ರ ಮುದ್ದಿಯವರನ್ನು ಕೂಡ ನಾನು ಈ ಎಲ್ಲ ಹಿರಿಯ ಲೇಖಕರ ಕಾಳಜಿ ಮತ್ತು ಅವರ ಕೊಡುಗೆಗಳನ್ನು ತಾವು ತಮ್ಮ ಗಮನದಲ್ಲಿಟ್ಟುಕೊಂಡು ಆ ಎತ್ತರಕ್ಕೆ ಬೆಳೆಯಬೇಕು ಅನ್ನುವಂಥ ಒಂದು ಸದಾಶಯವನ್ನು ಈ ಒಂದು ವೇದಿಕೆಯ ಮೂಲಕ ವ್ಯಕ್ತಪಡಿಸ್ತಾ, ಈ ಕೃತಿಯನ್ನು ಇವತ್ತು ಇಲ್ಲಿ ಬಿಡುಗಡೆಗೊಳಿಸಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಉದ್ದೇಶ ಮಗ ದೀರ್ಘಾಯುಷಿ ಆಗಲಿ ಅನ್ನೋ ಕಾರಣಕ್ಕಾಗಿ ತನ್ನ ಇಡೀ ಜೀವನವನ್ನು ಮಗನಿಲ್ಲದೆ ಕಾಶಿಗೆ ಹೋಗಿ ದೇಹ ಸರಿಸಿ ಅಲ್ಲಿ ಮುಕ್ತಿ ಹೊಂದಾಳೆ. ಅಂದ್ರೆ ಜಗತ್ತಿನ ಪ್ರತಿ ತಾಯಿಯೂ ಕೂಡ ಮಾಡುವ ತ್ಯಾಗ. ಬಹುಶಃ ಇವತ್ತು ಒಟ್ಟಿಗೆ ಇದು ಮಾಡೋದ್ರಿಂದ ತಾಯಿ ಎಲ್ಲೋ ಗುಡಿಯಲ್ಲಿ ಕುತ್ಕೊಂಡ ತನ್ನ ಮಗನ ಬೆಳವಣಿಗೆ ನೋಡ್ತಾ ಇರೋದು ತುಂಬಾ ತಾಯಿಗಳಿದ್ದಾರೆ ಈ ನಾಡಿಗೆ. ಆ ಅಂಶವನ್ನು ಹೇಳಲಿಕ್ಕೆ ಈ ಕಾದಂಬರಿ ನನಗೆ ಸ್ಫೂರ್ತಿ ಆಯಿತು. ನನ್ನೆಲ್ಲ ಹಿರಿಯರು ಹೇಳಿದ ಹಾಗೆ ನನಗೆ ಯಾವಾಗಲೂ ಒಂದು ಕೃತಿನ ಯಾಕೆ ಬರೀಬೇಕಂದ್ರೆ, ನಾವು ಧಾರವಾಡದವ್ರಿ ಅಂತ ಹೇಳ್ಕೊಳ್ಳೋಕೆ ಒಂದು ಕೃತಿ ಬೇಕಿತ್ತು. ಪ್ರತಿ ವರ್ಷವೂ ನಾನು ಧಾರವಾಡದಾಗ ಓದ್ ಬೆಳೆದವ. ಬಹುಶಃ ಈ ಧಾರವಾಡದ ನೆಲ ಇದೆ ಅಲ್ವಾ, ನಮ್ಮನ್ನ ಸುಮ್ಮನೆ ಕೂಡಕ್ಕೆ ಯಾವತ್ತೂ ಬಿಡಲ್ಲ. ಧಾರವಾಡದ ನೆಲದ ಹೋರಾಟ ಇದೆಯಲ್ವಾ, ಬೆಂಗಳೂರಿನ ಯಾವ ಮೂಲೆಯಲ್ಲಿ ನಿಂತು ಬಡಿದಾಡಬಲ್ಲ ಚಡ್ಡಿನೂ ಕೊಡುತ್ತೆ. ಅದೇ ಕಾರಣದಿಂದ ಇವತ್ತು ಕೃತಿಗಳು ಚರ್ಚೆ ಆಗಲಿ ಅನ್ನೋ ಉದ್ದೇಶಕ್ಕೆ ನನ್ನನ್ನು ಬೆಳೆಸಿದಂತಹ ನಿಮ್ಮೆಲ್ಲರ ಮುಂದೆ ನಾನು ಅದಕ್ಕಿಂತ ಮೊದಲೇ ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನ ಧಾರವಾಡ ಗಿರ್ಮಿಟ್ಟಿ ತಿಂದಿರಿ? ಧಾರವಾಡ ಗಿರ್ಮಿಟ್ಟಿ ತಿಂದಿರೋ ಇಲ್ಲ? ಓಕೆ, ಏನು ಗಿರ್ಮಿಟ್ಟಿ ಟೇಸ್ಟ್ ಏನು? ಉಪ್ಪು ಖಾರ ಹುಳಿ ಅಂತ ಏನಂತ ಹೇಳಕ್ಕಾಗಲ್ಲ, ರುಚಿ ಐತ್ರಿ. ಅದು ಇದು ಅಂತ ಹೇಳಕ್ಕಾಗಲ್ಲ.